ನೀವು ಸೂ ಫ್ರಮ್ ಸೋ ಈ ಸಿನಿಮಾದ ಬಗ್ಗೆ ಕೇಳಿದಿರಿ, ನೋಡಿದಿರಿ. ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾ ನೋಡಿದಿರಲ್ವಾ? ಆದ್ರೆ ಇದು ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಸಿನಿಮಾ. ಬಹುಶಃ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬಂದರೋ ಬಾವ ಬಂದರೋ, ಇಲ್ಲಿ ಬಂದರೋ ಮ್ಯಾಜಿಕ್ ಅಜ್ಜಿ ಬಂದರೋ. ಬನ್ನಿ ಸೂಪರ್ ಡೂಪರ್ ಸಿನಿಮಾ ಒಂದ್ಸರಿ ನೋಡ್ಕೊಂಡ್ ಬರೋಣ. ಇದು ಸುಲೋಚನಾ ಫ್ರಮ್ ಸೋಮೇಶ್ವರ ಅಲ್ಲ, ಇದು ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಕಥೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಬಾಚಿತ್ತು. ಆದ್ರೆ ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಸಿನಿಮಾ ಇಡೀ ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿ ಕರ್ನಾಟಕದ ಮನೆಯಲ್ಲೂ ಹೆಸರುವಾಸಿಯಾದ ಬಳಿಕ ಅಟ್ಟರ್ ಫ್ಲಾಪ್ ಆಗಿದೆ. ಸುಜಾತಾ ಭಟ್ ಕತೆ, ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿ ಅತ್ಯದ್ಭುತವಾಗಿ ನಟಿಸಿರೋ ಸೂಪರ್ ಡೂಪರ್ ಹಿಟ್ ಸಿನಿಮಾನೇ ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ. ಸುಜಾತಾಗೂ ಸೋಮೇಶ್ವರಕ್ಕೂ ಎತ್ತಣಂದೆತ್ತ ಸಂಬಂಧ ಅಂತ ನೀವು ತಲೆ ಕೆಡಿಸಿಕೊಂಡಿರಬಹುದು. ಆದ್ರೆ ಅನನ್ಯ ಭಟ್ ಅನ್ನೋ ಕಾಲ್ಪನಿಕ ಕಥೆ ಆರಂಭವಾಗಿದ್ದೆ ಸೋಮೇಶ್ವರದಲ್ಲಂತೆ. ಅರವಿಂದ್ ವಿಮಲ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ, ಯಾವುದು, ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಸೂ ಫ್ರಮ್ ಸೋ ಶುರುವಾಗೋದು ಬಸ್ ನಿಲ್ದಾಣದಲ್ಲಿ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲ? ಅವರು, ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ ಆಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲ ಅವರು, ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ. ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ಅರವಿಂದ್ ವಿಮಲಾ ಮಗಳ ಹೆಸರೇ ಅನನ್ಯ. ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. 1983ರಲ್ಲಿ ನನಗೆ ಮಗು ಆಗಿರೋದೇ ಸುಳ್ಳು. ಅವರು ಸುರತ್ಕಲಲ್ಲಿ ಇದ್ರು. ಅವಾಗ ಬಂದು ಹೋಗಿ ಮಾಡ್ತಾ ಇದ್ದೆ. ಆಗ 85, ಅವಾಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಅವಾಗ, ನಾನು SSLC ಮುಗಿಸಿ ಬಂದಿದ್ದೀನಿ. ಸರಿ, ಈಗ ನೀವು ನಮ್ಗೆ ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಾಗ ಹೇಳಿದ್ರಿ, ನನಗೆ 83 ನಲ್ಲಿ ಅನನ್ಯ ಮಗು ಹುಟ್ಟಿದ್ದು. ಸುಳ್ಳು ನಾನು ಹೇಳಿರೋದು. ಮ್ಯಾಜಿಕ್ ಅಜ್ಜಿ ಮೇಲೆ ನಾವು ಒತ್ತಡ ಹೇರಲಿಲ್ಲ, ಬಲವಂತನೂ ಮಾಡಲಿಲ್ಲ. ಆದ್ರೂ ಅವರೇ ಎಲ್ಲಾ ಸತ್ಯ ಬಿಚ್ಚಿಟ್ಟಿದ್ದಾರೆ. ಸತ್ಯ ಕಥೆ ಅಂತ ಹೇಳಿ ಇಡೀ ಕರ್ನಾಟಕವನ್ನ ನಂಬಿಸಿ ಕೆಲವರನ್ನ ಬಕ್ರಾ ಮಾಡಿದ್ದ ಅಜ್ಜಿಗೆ ಇನ್ನು ಮುಂದೆ SIT ವಿಚಾರಣೆ ಮಾಡಿ ಶಾಕ್ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೀವು ಸೂ ಫ್ರಮ್ ಸೋ ಈ ಸಿನಿಮಾದ ಬಗ್ಗೆ ಕೇಳಿದಿರಿ, ನೋಡಿದಿರಿ. ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾ ನೋಡಿದಿರಲ್ವಾ? ಆದ್ರೆ ಇದು ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಸಿನಿಮಾ. ಬಹುಶಃ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬಂದರೋ ಬಾವ ಬಂದರೋ, ಇಲ್ಲಿ ಬಂದರೋ ಮ್ಯಾಜಿಕ್ ಅಜ್ಜಿ ಬಂದರೋ. ಬನ್ನಿ ಸೂಪರ್ ಡೂಪರ್ ಸಿನಿಮಾ ಒಂದ್ಸರಿ ನೋಡ್ಕೊಂಡ್ ಬರೋಣ. ಇದು ಸುಲೋಚನಾ ಫ್ರಮ್ ಸೋಮೇಶ್ವರ ಅಲ್ಲ,
ಇದು ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಕಥೆ. ಸುಲೋಚನಾ ಫ್ರಮ್ ಸೋಮೇಶ್ವರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಬಾಚಿತ್ತು. ಆದ್ರೆ ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ ಸಿನಿಮಾ ಇಡೀ ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿ ಕರ್ನಾಟಕದ ಮನೆ ಮನೆಯಲ್ಲೂ ಹೆಸರುವಾಸಿಯಾದ ಬಳಿಕ ಅಟ್ಟರ್ ಫ್ಲಾಪ್ ಆಗಿದೆ. ಸುಜಾತಾ ಭಟ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿ ಅತ್ಯದ್ಭುತವಾಗಿ ನಟಿಸಿರೋ ಸೂಪರ್ ಡೂಪರ್ ಹಿಟ್ ಸಿನಿಮಾನೇ ಸುಜಾತಾ ಭಟ್ ಫ್ರಮ್ ಸೋಮೇಶ್ವರ. ಸುಜಾತಾಗೂ ಸೋಮೇಶ್ವರಕ್ಕೂ ಎತ್ತಣಂದೆತ್ತ ಸಂಬಂಧ ಅಂತ ನೀವು ತಲೆಕೆಡಿಸಿಕೊಂಡಿರಬಹುದು. ಆದ್ರೆ ಅನನ್ಯ ಭಟ್ ಅನ್ನೋ ಕಾಲ್ಪನಿಕ ಕಥೆ ಆರಂಭವಾಗಿದ್ದೇ ಸೋಮೇಶ್ವರದಲ್ಲಂತೆ. ಅರವಿಂದ್ ವಿಮಲ ಯಾರು? ನನ್ನ ಫ್ರೆಂಡ್. ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು? ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು. ಯಾವ ಹಳ್ಳಿಲಿ? ಒಂದು ಇದ್ರ ಹತ್ರ ಯಾವುದು ಸೋಮೇಶ್ವರದ ಹತ್ತಿರ. ಮಂಗಳೂರಲ್ಲ? ಮಂಗಳೂರಲ್ಲ, ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ. ಸೂ ಫ್ರಮ್ ಸೋ ಶುರುವಾಗೋದು ಬಸ್ ನಿಲ್ದಾಣದಲ್ಲಿ. ಹೇಗ್ ಪರಿಚಯ ಆಯ್ತು ಅರವಿಂದ್ ವಿಮಲ? ಅವರು ನಾನು ಒಂದು ಇದರಲ್ಲಿ ಕುತ್ಕೊಂಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ್ಲೇ ಮನೆ ಬಿಟ್ಟು 85 ಅಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ? ಬಂದಿದ್ದೀನಿ. ಏನಕ್ಕೆ ಬಂದ್ಬಿಟ್ಟಿದ್ರಿ? ಮನೆಯ ಟಾರ್ಚರ್ ತಡ್ಕೊಳಕ್ಕಾಗದೆ ನಾನು ಮನೆಯನ್ನ ಬಿಟ್ಟು ಬಂದಿದ್ದೆ. ಅವಾಗ ಇವರು ಬಸ್ ಸ್ಟ್ಯಾಂಡ್ ಅಲ್ಲಿ, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡ್ಕೊಂಡು ಕುತ್ಕೊಂಡಿದ್ದೆ. ಅವಾಗ ಈ ಅರವಿಂದ್ ವಿಮಲ ಅವರು ಏನಮ್ಮ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ. ಅವಾಗ ನಾನು ಹೀಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದೆ. ವಿಮಲಾ ಮಗಳ ಹೆಸರೇ ಅನನ್ಯ. ನಿಮಗೆ ಅನನ್ಯ ಭಟ್ ಅವ್ರ ಮಗಳು ಅಂತ ಗೊತ್ತಿತ್ತಾ? ನೀವು ಅರವಿಂದ್ ವಿಮಲ ಅವರ ಮನೆಗೆ ಹೋದಾಗ ಅನನ್ಯ ಭಟ್ ಇದ್ರು. ಅಂದ್ರೆ ಸಣ್ಣ ಮಗು. ಎಷ್ಟು ವಯಸ್ಸು ಮಗು? ಅವಾಗ ಒಂದು 3 ವರ್ಷದ ಮಗು. ಸೊ ಅನನ್ಯ ಭಟ್ ನಿಮ್ಮ ಮಗಳಲ್ಲ? ನನ್ನ ಮಗಳಲ್ಲ. ಅನನ್ಯ ಭಟ್ ಅರವಿಂದ್ ವಿಮಲಾ ಅವರ ಮಗಳು. ನೀವು ಅವ್ರ ಮನೆಗೆ ಹೋಗ್ತೀರಾ, ಅವ್ರು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀರಾ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಅನನ್ಯ ಭಟ್ನ ನೋಡ್ತೀರಾ. ಆಗ ಅನನ್ಯ ಭಟ್ 3 ವರ್ಷದ ಮಗು. ಓಕೆ. 1983ರಲ್ಲಿ ನನಗೆ ಮಗು ಆಗಿರೋದೇ ಸುಳ್ಳು. ಅವರು ಸುರತ್ಕಲಲ್ಲಿ ಇದ್ರು. ಅವಾಗ ಬಂದು ಹೋಗಿ ಮಾಡ್ತಾ ಇದ್ದೆ. ಆಗ 85, ಅವಾಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಅವಾಗ ನಾನು SSLC ಮುಗಿಸಿ ಬಂದಿದ್ದೀನಿ. ಸರಿ, ಈಗ ನೀವು ನಮ್ಗೆ ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಾಗ ಹೇಳಿದ್ರಿ ನನಗೆ 83ನಲ್ಲಿ ಅನನ್ಯ ಮಗು ಹುಟ್ಟಿದ್ದು. ಸುಳ್ಳು ನಾನು ಹೇಳಿರೋದು. ಮ್ಯಾಜಿಕ್ ಅಜ್ಜಿ ಮೇಲೆ ನಾವು ಒತ್ತಡ ಹೇರಲಿಲ್ಲ, ಬಲವಂತನೂ ಮಾಡಲಿಲ್ಲ. ಆದ್ರೂ ಅವರೇ ಎಲ್ಲಾ ಸತ್ಯ ಬಿಚ್ಚಿಟ್ಟಿದ್ದಾರೆ. ಸತ್ಯ ಕಥೆ ಅಂತ ಹೇಳಿ ಇಡೀ ಕರ್ನಾಟಕವನ್ನ ನಂಬಿಸಿ ಕೆಲವರನ್ನ ಬಕರ ಮಾಡಿದ್ದ ಅಜ್ಜಿಗೆ ಇನ್ನು ಮುಂದೆ SIT ವಿಚಾರಣೆ ಮಾಡಿ ಶಾಕ್ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.